ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕ್ರೀಡಾಕೂಟ ಸಮಾರಂಭದಲ್ಲಿ ಶಾಸಕರು ಮತ್ತು ಬಿಇಒ ನಡುವೆ ಜಟಾಪಟಿ. ಭ್ರಷ್ಟ ಬಿಇಒ ಬಗ್ಗೆ ಶಿಕ್ಷಣ ಮಂತ್ರಿಗಳಿಗೆ ದೂರು. ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಟ್ಟ ಶಾಸಕರ ಹೆಸರು. ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಸುರೇಶ್. ನನ್ನ ವಿರುದ್ಧ ಶಾಸಕರಿಂದ ಷಡ್ಯಂತ್ರ ಎಂದು ಬಿಇಒ ಸ್ಪಷ್ಟನೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಮಂಡಳಿ ಅಧಿಕಾರಕ್ಕಾಗಿ 2 ಬಣಗಳ ಹೋರಾಟ. ನಿರ್ಣಯ ಬೆಂಗಳೂರು ಸಹ ರಿಜಿಸ್ಟರ್ ಅಂಗಳಕ್ಕೆ. ಅವಿಶ್ವಾಸ ಗೊತ್ತುವಳಿ ನಿರ್ಣಯ ತಿರಸ್ಕರಿಸಿದ ಹಾಲಿ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ. ಪತ್ರಕರ್ತರು ಸಮಾಜದ ಕಣ್ಣು ಕಿವಿಗಳು. ಜನರ ಹಿತಕ್ಕಾಗಿ ನಿರಂತರ ಶ್ರಮಿಸುತ್ತಾರೆ. ಅವರಿಗೆ ಸೌಲಭ್ಯ ನೀಡಿದ ಸರ್ಕಾರಕ್ಕೆ ಮದನಗೌಡರಿಂದ ಕೃತಜ್ಞತೆ ಸಲ್ಲಿಕೆ. ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅತ್ಯಂತ ಭ್ರಷ್ಟರಾಗಿದ್ದು ಮಹಿಳಾ ಶಿಕ್ಷಕಿಯರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅಲ್ಲದೆ ಕ್ರೀಡಾಕೂಟದ ಆಹ್ವಾನ ಪತ್ರಿಕೆಯಲ್ಲಿ ಜನಪ್ರತಿನಿಧಿಗಳ ಹೆಸರನ್ನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿದ್ದಾರೆ. ಈ ಬಗ್ಗೆ ನಾನು ಸಂಬಂಧಪಟ್ಟ ಶಿಕ್ಷಣ ಮಂತ್ರಿಗಳಿಗೆ ದೂರು ನೀಡುತ್ತೇನೆ ಎಂದು ಇಲ್ಲಿನ ಬಿಇಒ ರಾಜೇಗೌಡ ವಿರುದ್ಧ ಬೇಲೂರು ಶಾಸಕ ಎಚ್ಕೆ ಸುರೇಶ್ ಸಾರ್ವಜನಿಕವಾಗಿ ಗಟ್ಟಿ ಧ್ವನಿಯಲ್ಲಿ ಆರೋಪಿಸಿದ ಸಂದರ್ಭ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಹಾಗೂ ಶಾಸಕರು ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ತೀವ್ರ ಜಟಾಪಟಿಗೆ ಕಾರಣವಾದ ಘಟನೆ ನಡೆದಿದೆ. ಬೇಲೂರು ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ಅನುದಾನಿತ ಹಾಗೂ ಅನುದಾನ ರಹಿತ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದಿಂದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಉದ್ಘಾಟನೆ ಸಮಾರಂಭಕ್ಕೂ ಮುನ್ನ ಶಾಸಕ ಎಚ್ಕೆ ಸುರೇಶ್ ಕರೆಯದೆ ಬರುವವನ ಎಂಬ ಸರ್ವಜ್ಞನ ವಚನ ಹೇಳುತ್ತಾ ನನ್ನ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲಿನ ಬಿಇಒ ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿದ್ದಾರೆ. ಆದರೂ ನಾನು ಇಲ್ಲಿನ ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ಬಂದಿರುವೆ. ಇಲ್ಲಿನ ಬಿಇಒ ಒಬ್ಬ ಭ್ರಷ್ಟ. ಈತನ ಪಕ್ಕದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕುಳಿತುಕೊಳ್ಳೋದಿಲ್ಲ ಎಂದು ಸಾರ್ವಜನಿಕವಾಗಿ ಹೇಳುತ್ತಾ ಸಭೆಯಿಂದ ಹೊರ ನಡೆಯುವ ಸಂದರ್ಭದಲ್ಲಿ ಬಿಇಒ ರಾಜೇಗೌಡ ಮತ್ತು ಶಾಸಕರ ನಡುವೆ ತೀವ್ರ ಮಾತಿನ ಚಕಮಕಿಗೆ ಕಾರಣವಾಯಿತು. ಈ ವೇಳೆ ನಿವೃತ್ತ ದೈಹಿಕ ಶಿಕ್ಷಕ ಚಂದ್ರೇಗೌಡ ಮತ್ತು ಇನ್ನು ಮುಂತಾದವರು ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದ್ದು ವಿಫಲಗೊಂಡಿತು. ಶಾಸಕ ಎಚ್ಕೆ ಸುರೇಶ್ ತೀವ್ರ ಆಕ್ರೋಶ ಭರಿತರಾಗಿ ಬೇಲೂರಿನ ಬಿಇಒ ಒಬ್ಬ ಭ್ರಷ್ಟತನದಿಂದ ಕೂಡಿದ್ದಾನೆ. ಮಹಿಳಾ ಶಿಕ್ಷಕಿಯರಿಗೆ ರಾತ್ರಿ ವೇಳೆ ಫೋನ್ ಮಾಡುವ ಅಗತ್ಯ ಏನಿದೆ? ಸರ್ಕಾರದ ಶಿಷ್ಟಾಚಾರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಒಬ್ಬ ಶಾಸಕರನ್ನ ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಡೋ ಅಗತ್ಯತೆ ಬಗ್ಗೆ ಮೊದಲು ಉತ್ತರ ನೀಡಲಿ. ಈ ಬಗ್ಗೆ ನಾನು ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ ದೂರು ನೀಡುತ್ತೇನೆ. ಹಾಗೆಯೇ ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಹೆಚ್ಐ ನ್ಯೂಸ್ ಬೇಲೂರು. ಕ್ರೀಡಾಂಗಣದಲ್ಲಿ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥ ಪತ್ರಿಕೆಯನ್ನು ನೋಡಿದ ತಕ್ಷಣ ಗೊತ್ತಾಯಿತು. ಅನೇಕ ಇನ್ವಿಟೇಷನ್ಗಳು ಕಚೇರಿಗೆ ಇನ್ನೊಂದಕ್ಕೆ ಬರ್ತವೆ. ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಇದು ರಾಜ್ಯದ ಶಾಸಕಾಂಗದ ಸಂದೇಶ. ಈ ಸಂದೇಶವನ್ನು ಎಲ್ಲೋ ಒಂದು ಕಡೆ ಶಿಕ್ಷಣಗಳು ಇದನ್ನು ಮರೆತು ಯಾವುದೋ ಒಂದು ಜನರಲ್ ಇನ್ವಿಟೇಷನ್ ಅವ್ರ ಮನೆಗೆ ಯಾವುದೋ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಆಗಿರೋದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ನಾನು ಆಗ್ರಹವನ್ನು ಮಾಡಿದೆ. ನಾನು ತಾವೆಲ್ಲರೂ ನನ್ನ ಆತ್ಮೀಯರೇ, ಎಲ್ಲಿ ಯಾವುದೇ ಕರೆದರೂ ಯಾವ ಇನ್ವಿಟೇಷನ್ನು ಇನ್ನೊಂದು ಮತ್ತೊಂದನ್ನು ನಾನು ಯಾವತ್ತೂ ಸಹ ಅದನ್ನು ನೋಡಿಲ್ಲ. ನಾನು ಬರ್ತಾ ಇರ್ತೀನಿ ಕರೆದ ತಕ್ಷಣ ಯಾವುದಕ್ಕೂ ನಾವು ಆದ್ಯತೆಯನ್ನು ಕೊಡಲ್ಲ. ಆದರೆ ಇನ್ವಿಟೇಷನ್ ಇಲ್ಲಿ ಇದ್ದಂಥ ಮಾಡಿದ್ದೀವಿ. 11 ಕೂಡ ಕೊಡಕೊಳ್ಳ ಇದೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಈ ಥರ ಆಹ್ವಾನ ಮಾಡ್ತೀವಿ ಅಂತೇಳಿ ಆಗಲೇ MLA ಅವರ ಗಮನಕ್ಕೆ ತಂದಿದ್ದೀವಿ. ಶಾಸಕರ ಅನುಮತಿಯನ್ನು ಪಡೆದಿದ್ದೀವಿ. ಇದಕ್ಕೂ ಕೂಡ ಅನುಮತಿಯನ್ನು ಪಡೆದಿದ್ದೀವಿ. ಅವರು ಮಾಡ್ತಿರೋಂಥ ಆರೋಪಗಳು ಆಧಾರರಹಿತವಾದಂಥದ್ದು, ಪೂರ್ವಗ್ರಹ ಪೀಡಿತ ಆದಂಥದ್ದು. ಯಾವ್ದಾದ್ರು ಒಬ್ಬ ಶಿಕ್ಷಕ ಅವ್ರು ಹೇಳಿದ ಆರೋಪವನ್ನು ಹೇಳಿದರೆ ಯಾರೋ ಬೇರೆ ಹೇಳಿದಂಥ ಆರೋಪಗಳನ್ನ ಇವರು ಇಲ್ಲಿ ತಮ್ಮ ಮುಂದೆ ಮಾಧ್ಯಮ ಮುಂದೆ ಹೇಳೋದಕ್ಕಿಂತ ಒಬ್ಬ ಶಿಕ್ಷಕರು ಯಾರಾದ್ರು ಬಂದು ಹೌದು ನನಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಜನ ಶಿಕ್ಷಕರಿದ್ದಾರೆ, ಒಬ್ಬರಾದರೂ ಬಂದು ಹೇಳಿದರೆ ನಾನು ಅದನ್ನು ಒಪ್ತೀನಿ. ಆದರೆ ಯಾವುದೋ ಪೂರ್ವಗ್ರಹವಾಗಿ ಯಾವುದೇ ದುರುದ್ದೇಶದಿಂದ ನಾನು ಬರುವಾಗ ಅವರಿಗೆ ಬಹುಶಃ ಇಷ್ಟ ಇರಲಿಲ್ಲ. ಎಂಟಿಎಸ್ ಆಡಳಿತ ಮಂಡಳಿ ಕುರ್ಚಿಗಾಗಿ ತಿಕ್ಕಾಟ ಹಾದಿರಂಪ ಬೀದಿರಂಪವಾಗಿದ್ದು ಇಂದಿನ ಸಭೆಯಲ್ಲಿ ಸಾರಾಂಶವನ್ನು ದಾಖಲು ಮಾಡಿರುವಂತಹ ವೀಕ್ಷಕರಾಗಿದ್ದ ಅಧಿಕಾರಿ ಸಭೆಯ ವರದಿಯನ್ನು ತಯಾರಿಸಿ ಬೆಂಗಳೂರಿನ ಸಹಕಾರಿ ರಿಜಿಸ್ಟ್ರಾರ್ಗೆ ಸಲ್ಲಿಸಿದ್ದಾರೆ. ಎಂಟಿಎಸ್ನ ಆಡಳಿತದ ಚುಕ್ಕಾಣಿ ಯಾರಿಗೆ ಹೋಗಲಿದೆ ಎಂಬ ತೀರ್ಮಾನ ಇದೀಗ ಉನ್ನತ ಅಧಿಕಾರಿಗಳ ಕೈಲಿದೆ. ಇವರು ಇದನ್ನು ಪರಿಶೀಲಿಸಿ ಘೋಷಣೆ ಮಾಡಲಿದ್ದಾರೆ. ಒಂದು ವೇಳೆ ಅವಿಶ್ವಾಸ ಮತ ಸಿಂಧು ಆದರೆ ಅಶೋಕ್ ಹಾರನಹಳ್ಳಿ ತಂಡಕ್ಕೆ ಗೆಲುವು ದೊರೆತಂತಾಗುತ್ತೆ. ಆಗ ಗುರುದೇವ್ ಅಧ್ಯಕ್ಷರಾಗಿ ಮತ್ತು ಜಿಟಿ ಕುಮಾರ್ ಕಾರ್ಯದರ್ಶಿಯಾಗಿ, ಶ್ರೀಧರ್ ಅವರು ಖಜಾಂಚಿಯಾಗಿ, ಜಿಆರ್ ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಒಂದು ವೇಳೆ ಅವಿಶ್ವಾಸವಾದರೆ ಈಗಿನ ಆರ್ಟಿ ದ್ಯಾವೇಗೌಡರ ತಂಡವೇ ಮುಂದುವರಿಯಲಿದೆ. ಈ ಹಿನ್ನೆಲೆ ಈಗಿನ ಎಂಸಿಎ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ನೋಂದಣಿ ಕಾಯ್ದೆ ಪ್ರಕಾರ ನಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಹೀಗಾಗಿ ನಾನೇ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ. ಅವಿಶ್ವಾಸ ಗೊತ್ತುವಳಿಯನ್ನು ತಿರಸ್ಕರಿಸಿದ್ದೇನೆ ಎಂದರು.
ಆಗಸ್ಟ್ 23ರಂದು ಅಶೋಕ್ ಹಾರನಹಳ್ಳಿ ಹಾಗೂ 12 ಮಂದಿ ಸಹಿ ಮಾಡಿ ನೀವು ವಿಶ್ವಾಸ ಕಳೆದುಕೊಂಡಿದ್ದೀರಿ, 15 ದಿನಗಳಲ್ಲಿ ಸಭೆ ಕರೆಯುವಂತೆ ಮನವಿ ಮಾಡಿದ್ರು. ಅದರಂತೆ ಇಂದು ಸಭೆ ಕರೆಯಲಾಗಿತ್ತು. ಇಂದಿನ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಬಗ್ಗೆ ಮಾತ್ರ ಚರ್ಚೆ ನಡೆಸಬೇಕೆಂದು ಪಟ್ಟು ಹಿಡಿದರು. ಆದರೆ ಕಾನೂನು ಪ್ರಕಾರ ಅವಿಶ್ವಾಸ ನಿರ್ಣಯ ಸಾಧ್ಯವಿಲ್ಲ ಹಾಗೂ ಬೈಲಾದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲು ಸಾಧ್ಯವಿಲ್ಲ ಎಂದು ನಾವು ಹೇಳಿದ್ರಿಂದ ಅವರೇ ನೂತನ ಅಧ್ಯಕ್ಷರು, ಕಾರ್ಯದರ್ಶಿ ಘೋಷಣೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ನಮಗೆ ಸಾರ್ವಜನಿಕರಿಂದ ಸಂಸ್ಥೆಯ 3 ನಿರ್ದೇಶಕರ ವಿರುದ್ಧ ದೂರು ಬಂದ ಹಿನ್ನೆಲೆ ಶ್ರೀನಿವಾಸ್, ಶ್ರೀಧರ್ ಮತ್ತು ಡಾ ಅರವಿಂದ್ ಅವರನ್ನ ನಿರ್ದೇಶಕ ಸ್ಥಾನದಿಂದ ಅಮಾನತುಗೊಳಿಸಲಾಗಿತ್ತು. ಇಂದಿನ ಸಭೆಯಲ್ಲಿ ಅವರನ್ನ ಹೊರತುಪಡಿಸಿ ನಾವು 21 ಜನ ಇದ್ದೆವು. ನಾವು 21 ಮಂದಿ ಸಭೆಗೆ ಹಾಜರಾಗುವ ಬಗ್ಗೆ ಸಹಿ ಮಾಡಿದ್ದೆವು. ಅಮಾನತುಗೊಂಡಿರುವ 3 ನಿರ್ದೇಶಕರು ಸಹಿ ಮಾಡಿಲ್ಲ. 3 ನಿರ್ದೇಶಕರನ್ನ ಗೈರಾಗಿದ್ದಾರೆ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಮುಂದಿನ ಸಭೆಯಲ್ಲಿ ನಮ್ಮ ಪರ 11, ವಿರೋಧಿ ಬಣದ ಪರವಾಗಿ 10 ಮತಗಳು ಬಂದಿವೆ. ಆದ್ದರಿಂದ ನಮ್ಮ ತಂಡವೇ ಅಧಿಕಾರದಲ್ಲಿ ಮುಂದುವರಿಯುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ಚೌಡುವಳ್ಳಿ ಹಾಗೂ ಇನ್ನಿತರರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ಪರಿಗಣಿಸಲಾಗಿ ಇದ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿ ನೀವು ಕೊಟ್ಟಿರೋದೇ ಕಾನೂನಿಗೆ ಅನುಸೂರಾಗಿಲ್ಲ, ಯಾವ ಕಾನೂನೆಲ್ಲ ಇವೆಲ್ಲ ಪರಿಷ್ಕರಿಸಲ್ಲ ಅಂತ ಹೇಳಿ ತಿರಸ್ಕರಿಸಬೇಕು ಅಂತ ತೀರ್ಮಾನ. ಇದು ಇವತ್ತಿನ ನಮಗೆಲ್ಲ ಗೊತ್ತಿದೆ, ಗ್ರೂಪಿಸಮ್ ಇರಲಿಲ್ಲ. ಗ್ರೂಪಿಸಮ್ ಯಾಕೆ ಬಂತು? ಇದು ಸಾಮಾನ್ಯ ಸಂಘ ಸಂಸ್ಥೆಗಳಿಗೆ ಬರುತ್ತೆ. ನಾವು ಎಲ್ಲ ನಾನು 38 ವರ್ಷದ ಸಂಸ್ಥೆಯಲ್ಲಿದ್ದೀನಿ. ನಾನು ಏನ್ ಮಾಡಿದ್ರು ಎಲ್ಲ ಆಮೇಲೆ ಕೈ ಎತ್ಕೊಂಡು ಹೋಗ್ತಾರೆ. ನೀವು ಬಹುಶಃ ಹೇಳ್ತಾರೆ. ಇದು ಇವತ್ತಿನ ಸ್ಥಿತಿ. ಬಾಕಿದು ನಮಗಿದೆ. ಅದಕ್ಕೆ ಈ ಪೊಲೀಸ್ ಬಂದೋಬಸ್ತು ಅಂತ ಅವರು ಕೇಳಿದ್ರು, ನಾವು ಕೇಳಿದ್ರು. ಪೊಲೀಸ್ ಬಂದೋಬಸ್ತ್ ಎಲ್ಲ ಇತ್ತು. ಇದೇ ಕೇಂದ್ರದಲ್ಲಿ ಒಬ್ಬರನ್ನ ರಿಪೋರ್ಟ್ ಮಾಡಿ ಫ್ಯಾಮಿಲಿ ಅವರು ಕೇಳ್ರಿ. ಇಲ್ಲಿ 45 ವರ್ಷದಿಂದ ಅವ್ರ ಫ್ಯಾಮಿಲಿ ಅವರು ಮ್ಯಾನೇಜರು ಕೇಳಿ. JVK ಕಾಲೇಜು ಮ್ಯಾನೇಜರು ಅವ್ರ ಫ್ಯಾಮಿಲಿ ಅವರು, JVK ಅಶೋಕ್ ಅವರ ಜೂನಿಯರ್ ಕಾಲೇಜ್ ಮ್ಯಾನೇಜರು ಅವ್ರ ಮನೆಯವರು, ಇಂಜಿನಿಯರಿಂಗ್ ಕಾಲೇಜ್ನವರು ಅವ್ರ ಮನೆಯವರು, ಲಾ ಕಾಲೇಜ್ನಲ್ಲಿ ಮ್ಯಾನೇಜರು ಅವ್ರ ಮನೆಯವರು. ನಮಗೇನ್ ಹೇಳ್ತಾರೆ ಹೇಳಿ? ಅಲ್ಲಲ್ಲ, ವಿಷಯ ಗೊತ್ತಾಗಬೇಕಲ್ಲ ನಮ್ಗೆ. ಈಗ ನೋಡಿ, ನಾನು ಕೇಳ್ಬಿಡಿ. ಈಗ ನಾವು ಮಾಡ್ತೀವಲ್ಲ, ನಾನೀಗ ಮಾಡಿದ್ವಲ್ಲ, 2 ಸೆಕೆಂಡ್ಗೆ ಅವ್ರಿಗೆ ಹೋಗುತ್ತೆ. ಯಾಕಂದ್ರೆ ಅವ್ರ ಜನ ಇದ್ದಾರೆ. ಬೇಲೂರು ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ HB ಮದನಗೌಡ ಮಾತನಾಡಿ, ಪತ್ರಕರ್ತರಿಗೆ ಮಾಸಾಶನ, ಉಚಿತ ಬಸ್ ಪಾಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವನ್ನು ಸರ್ಕಾರ ಒದಗಿಸಿರುವುದಕ್ಕೆ ತಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಮಾಧ್ಯಮ ದಿನಾಚರಣೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪತ್ರಕರ್ತರು ಸಮಾಜದ ಕಣ್ಣು ಕಿವಿಗಳಾಗಿದ್ದು ಜನರ ಹಿತಕ್ಕಾಗಿ ನಿರಂತರ ಶ್ರಮಿಸುತ್ತಾರೆ. ತಮ್ಮ ಕುಟುಂಬವನ್ನು ಕಡೆಗಣಿಸಿ ಸಮಾಜದ ಒಳ್ಳೆಯದಕ್ಕಾಗಿ ವರದಿ ಮಾಡುವ ಪತ್ರಕರ್ತರಿಗೆ ಈ ಸೌಲಭ್ಯಗಳು ಒಂದು ದೊಡ್ಡ ಬೆಂಬಲವಾಗಿದೆ. ಮಾಧ್ಯಮವು ಕೇವಲ ಸುದ್ದಿಯನ್ನ ಮಾತ್ರವಲ್ಲ, ಸಮಾಜಕ್ಕೆ ದಾರಿ ತೋರಿಸುವ ಶಕ್ತಿ ಹೊಂದಿದೆ. ಅವರ ಕಾರ್ಯಕ್ಕೆ ಸಮಾನವಾಗಿ ಇಂತಹ ಸೌಲಭ್ಯಗಳು ಇನ್ನಷ್ಟು ವಿಸ್ತಾರವಾಗಬೇಕು. ವಿತರಕರು ಕೂಡ ಸಮಾನವಾಗಿ ಸುದ್ದಿಯನ್ನ ಜನರ ಮನೆಗೆ ತಲುಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರಲ್ಲದೆ, ಪತ್ರಕರ್ತರಿಗೆ 3,000 ಗಳಿಂದ ಮಾಸಾಶನವನ್ನ 15,000ಕ್ಕೆ ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ. ಇದೇ ರೀತಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಹಲವು ದಶಕಗಳ ಹೋರಾಟದ ಫಲವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಹಾಗೂ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರವರ ಹೋರಾಟದ ಫಲವಾಗಿ ಸುಮಾರು 450 ಜನರಿಗೆ ಬಸ್ ಪಾಸ್ ವಿತರಣೆಯಾಗಿದ್ದು, ಅತಿ ಶೀಘ್ರದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲೂ ವಿತರಣೆ ಮಾಡಲಾಗುವುದು. ಕೇವಲ ಚಿನ್ನ ಬೆಳ್ಳಿ ವರ್ತಕರಿಗೆ ಮಾತ್ರ ಮೀಸಲಾಗಿದ್ದ ವಿಧಾನ ಪರಿಷತ್ ಸ್ಥಾನ ಇಂದು ಪತ್ರಕರ್ತರಿಗೆ ಸಿಗುತ್ತಿದೆ ಎಂದರೆ ನಾವು ಮುಖ್ಯಮಂತ್ರಿಗಳಿಗೆ ಕೃತಜ್ಞರಾಗಿರಬೇಕು. ಮೈಸೂರು ಭಾಗದ ಹಿರಿಯ ಪತ್ರಕರ್ತ ಶಿವಕುಮಾರ್ ಅವರನ್ನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡುವ ಮೂಲಕ ಹೈಕಮಾಂಡ್ ಒಪ್ಪಿಗೆ ಪಡೆಯುವ ಮೂಲಕ ಒಬ್ಬ ಸಾಮಾನ್ಯ ಪತ್ರಕರ್ತನು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಎಂದರೆ ಇಡೀ ರಾಜ್ಯಕ್ಕೆ ಪತ್ರಕರ್ತರಿಗೆ ದೊಡ್ಡ ಕೊಡುಗೆ. ಹಲವು ಹಿರಿಯ ಪತ್ರಕರ್ತರಿಗೂ ಸಹ ಎಲ್ಲಾ ರೀತಿ ಸಹಕಾರ ನೀಡುವ ಈ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. HCI ನ್ಯೂಸ್ ಬೇಲೂರು. ಎಲ್ಲಕ್ಕಿಂತ ಹೆಚ್ಚು ಅನುಕೂಲ ಆಗಿರುವಂಥದ್ದು ಸನ್ಮಾನ್ಯ ಸರ್ಕಾರ ಬಂದ ಮೇಲೆ ನಿಮಗೆ 3,000 ಇದ್ದಂಥ ಮಾಸಾಸನವನ್ನು 15,000 ರೂಪಾಯಿಗಳಿಗೆ ಏರಿಸಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಇವತ್ತು ಗ್ರಾಮೀಣ ಭಾಗದ ಬಸ್ ಪಾಸು ಏನಿದೆ, ಬಸ್ ಪಾಸ್ ಏನಾದರೂ ಲಭ್ಯವಾಗಿದ್ದರೆ ಬಹಳ ವರ್ಷಗಳ ಬೇಡಿಕೆ, ಅದೇನು ಆಗಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ. ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಗಳಾದಂಥ KV ಪ್ರಭಾಕರ್ ಅವರ ಒಂದು ಸಹಕಾರ, ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರು ಅವರ ಜೊತೆಗೆ ನಿರಂತರ ಸಂಪರ್ಕ ಮಾಡುವ ಮೂಲಕ ಇಡೀ ರಾಜ್ಯದ ಪತ್ರಕರ್ತರಿಗೆ
ಇವತ್ತು ಕ್ಷೇಮನಿಧಿ ಮಾಧ್ಯಮ ಅಂದರೆ ಮಾನ್ಯತೆ ಪಡೆದಂಥ ಪತ್ರಕರ್ತರಿಗೆ ಕ್ಷೇಮನಿಧಿ, ಈ ಎಲ್ಲ ಪತ್ರಕರ್ತರಿಗೂ ಕೂಡ ಅದು ತಲುಪಬೇಕು ಅನ್ನುವಂಥ ಒಂದು ಆಲೋಚನೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ನಮ್ಮ ಆಚರಣೆಗಳು, ವಿಚಾರಗಳು ಎಲ್ಲವೂ ಸಂಸ್ಕಾರಗಳಿಂದ ಕೂಡಿದವು. ಸಮಾಜದ ಪ್ರತಿಯೊಂದು ಸಮುದಾಯದಲ್ಲೂ ಸಂಸ್ಕಾರವಿದೆ. ಈ ಸಂಸ್ಕಾರದ ಬುನಾದಿಯನ್ನ ನಾರಾಯಣ ಗುರು ಹಾಕಿಕೊಟ್ಟಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಹೇಳಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರದಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಕಾರ್ಯಕ್ರಮವನ್ನು ಭವ್ಯವಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ನಾರಾಯಣಗುರು ಜಯಂತಿಯನ್ನ ಇಂದಿಗೆ ಕೇವಲ ನಮ್ಮ ರಾಜ್ಯದಲ್ಲೇ ಅಲ್ಲ, ವಿಶ್ವದಾದ್ಯಂತ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ನಾರಾಯಣ ಗುರುವಿನ ತತ್ವಗಳಲ್ಲಿ ನಿಷ್ಠೆ, ತ್ಯಾಗ ಮನೋಭಾವ ಇತ್ತು. ಇವು ಪ್ರತಿಯೊಬ್ಬರ ಜೀವನದಲ್ಲಿ ಬೇರೂರಬೇಕು. ಭಾರತ ಸಂಸ್ಕೃತಿ ಎಂದರೆ ಅದು ಸಂಸ್ಕಾರಾಧಾರಿತ. ಸಂಸ್ಕಾರದ ಪ್ರಾರಂಭವು ಮನೆಯ ಹೆಣ್ಣುಮಕ್ಕಳಿಂದಲೇ ಆಗುತ್ತದೆ. ಅವರಿಲ್ಲದೆ ಯಾವುದೇ ಆಚರಣೆಗಳು ನಡೆಯಲಿಲ್ಲ. ಆಂತರಿಕ ಶುದ್ಧಿ ಹಾಗೂ ಬಹಿರಂಗ ಶುದ್ಧಿ ಎರಡೂ ಅಗತ್ಯ. ಇವುಗಳ ಸಮತೋಲನವೇ ನಿಜವಾದ ಸಂಸ್ಕೃತಿ ಎಂದರು. ಸಮಾಜದಲ್ಲಿದ್ದ ಅನ್ಯಾಯ, ಅಸ್ಪೃಶ್ಯತೆ, ಅಂಕುಡೊಂಕುಗಳನ್ನು ಹೋಗಲಾಡಿಸಲು ನಾರಾಯಣ ಗುರುಗಳು ಮುಂದಾದರು. ಅದೇ ದಾರಿಯಲ್ಲಿ ಜಗಜ್ಯೋತಿ ಬಸವೇಶ್ವರರು ಸಹ ಸಮಾಜಕ್ಕೆ ವಿಶ್ವ ಸಂದೇಶ ನೀಡಿದ್ರು. ದಾಸ ಸಂಸ್ಕೃತಿ, ವಚನ ಸಂಸ್ಕೃತಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿದವು. ಇಂದಿನ ಜಾಗತಿಕ ಸ್ಥಿತಿಗತಿಗಳಲ್ಲಿ ಮನುಷ್ಯನಲ್ಲಿ ಮನುಷ್ಯತ್ವವೇ ಮಸುಕಾಗುತ್ತಿದೆ. ಸಂಕುಚಿತ ಮನೋಭಾವ, ಸ್ವಾರ್ಥ, ನಾನು ಮಾತ್ರ ಬದುಕಬೇಕೆಂಬ ದುರಾಸೆ ಮುಂದುವರೆದರೆ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ಎಂದಿಗೂ ನನಸಾಗೋದಿಲ್ಲ. ಇತರರಿಗೂ ಬದುಕುವ ದಾರಿಯನ್ನ ತೋರಿದ ಮಹಾನ್ ಸಂತರ ತತ್ವಾದರ್ಶಗಳು ಇಂದಿಗೂ ಚಿರಪ್ರಸ್ತುತವಾಗಿವೆ. ಅಂತಹ ಮಹಾನ್ ಸಂತರ ಪೈಕಿ ನಾರಾಯಣಗುರು ಒಬ್ಬರೆಂದು ಬಣ್ಣಿಸಿದ್ರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ HP ತಾರಾನಾಥ್, ತಾಲೂಕು ಆರ್ಯ ಈಡಿಗ ಸಂಘದ ಅಧ್ಯಕ್ಷ BN ಮಹಾಂತೇಶ್, ಹೊಂಬೇಗೌಡ, ಮಲ್ಲೇಗೌಡ, ಮಹೇಶ್, ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮಲ್ಲಿ ಆ ಮನಸ್ಥಿತಿ ಬರಬೇಕು, ಆ ಭಕ್ತಿ ಭಾವ ಬರಬೇಕು, ಆ ಗುರು ಪರವಾಗಿರ್ತಕ್ಕಂಥ ಒಂದು ನಿಷ್ಠೆ ನಮ್ಮಲ್ಲಿ ಜಾಗೃತವಾಗಿರಬೇಕು. ಚಿತ್ತವಿಲ್ಲದೆ ಗುಡಿಗೆ ಸುತ್ತಿದರೆ ಫಲವೇನು ಹೆತ್ತು ಗಾಣವನ್ನು ಹೊತ್ತು ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಇದು ಆಗಬಾರ್ದು. ಯಾಕಂದರೆ ಏನೋ ಒಂದು ಇವತ್ತು ಇದೇ ಕಾರ್ಯಕ್ರಮ, ಹಬ್ಬ ಇದೆ, ಸುಮ್ಮನೆ ಇವತ್ತು ಯಾವಾಗಲೂ ನಾವು ಗೊತ್ತಿದೆಯಲ್ಲ, ಹಬ್ಬ ಹರಿದಿನಗಳಲ್ಲಿ ಯಾವಾಗಲೂ ಎದ್ದು ಸ್ನಾನ ಮಾಡ್ಕೊಳ್ಳೋದು, ಮತ್ತು ಯಾವಾಗಲೂ ತಿಂಡಿ ತಿನ್ನೋದು, ಅಲ್ಲೋಜೋದು, ಈ ಥರ ನಮ್ಮ ದೈನಂದಿಕ ದಿನಚರಿಗಳಲ್ಲಿ ಇದು ಆಗಿದೆ. ಆದರೆ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರಗಳಲ್ಲಿರ್ತಕ್ಕಂಥದ್ದು. ಆ ಸಂಸ್ಕಾರಗಳು ಪ್ರಾರಂಭ ಆಗೋದು ಯಾರಿಂದ ಅಂದರೆ ಇಲ್ಲಿ ಬೆರಳೆಣಿಕೆಯಲ್ಲಿ ಕೂತಿದ್ದಾರೆ. ಅರ್ಕಲ್ಗೂಡಿನಲ್ಲಿ 132ನೇ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮವನ್ನು ಅರ್ಕಲ್ಗೂಡು ಚಿಲುಮೆ ಮಠ ಸಭಾಂಗಣದಲ್ಲಿ ಶಾಸಕ ಎ ಮಂಜು ಕಾರ್ಯಕ್ರಮವನ್ನು ದೀಪ ಹಚ್ಚೋದ್ರ ಮೂಲಕ ಉದ್ಘಾಟನೆ ಮಾಡಿದರು. ತಿಂಗಳ ಮಾಮನ ತೇರು ಕಾರ್ಯಕ್ರಮ ಯುಗ ಯೋಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಕೃಪಾಶೀರ್ವಾದಗಳೊಂದಿಗೆ, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಆಶೀರ್ವಾದಗಳೊಂದಿಗೆ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 132ನೇ ತಿಂಗಳಿನ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮವನ್ನು ಶಾಸಕ ಎ ಮಂಜು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂದು ಗುರುಪೂರ್ಣಿಮೆಯಾಗಿದ್ದು ಹಾಸನದ ಆದಿಚುಂಚನಗಿರಿ ಮಠವು ಈ ತಿಂಗಳ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದು, ಈ ಕಾರ್ಯಕ್ರಮವು ಅರ್ಕಲ್ಗೂಡಿನಲ್ಲಿ ನಡೆಯುತ್ತಿರುವುದು ತುಂಬಾ ಸ್ವಾಗತ. ಈ 132ನೇ ಹುಣ್ಣಿಮೆ ಕಾರ್ಯಕ್ರಮ ಇದಾಗಿದ್ದು, ಗುರುಗಳನ್ನು ಪೂಜೆ ಮಾಡಿಕೊಂಡು ಬರುವ ಕಾರ್ಯಕ್ರಮ ಇದಾಗಿದೆ. ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಕೃಪಾಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮವು ನಡೆದುಕೊಂಡು ಬಂದಿದ್ದು ನಮ್ಮ ಮಠದ ಹೆಮ್ಮೆಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗರ ಸಂಘದ ಸಮುದಾಯ ಭವನವನ್ನ ಇವರ ಸುಪರ್ದಿಗೆ ಕೊಟ್ಟು ಅದನ್ನು ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಬೇಕೆಂದು ಸ್ವಾಮೀಜಿಗಳಲ್ಲಿ ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಶ್ರೀಮತಿ ಸುಧಾ ಬರಗೂರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ಬದುಕಿನ ಕಲೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಮಹಾಸ್ವಾಮೀಜಿ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ನಮ್ಮ 132ನೇ ದಿನ ಹುಣ್ಣಿಮೆ ಕಾರ್ಯಕ್ರಮ ಇದಾಗಿದ್ದು, ಎಲ್ಲಾ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ. ಅದರಂತೆಯೇ ಅರ್ಕಲ್ಗೂಡಿನಲ್ಲಿ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ತುಂಬಾ ಸಂತೋಷದಾಯಕವಾಗಿದೆ. ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಒಗ್ಗಟ್ಟಿನ ಸಂಕೇತ ಎಂದರು.
ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ, ಸ್ವಸ್ಥ ಸಮಾಜ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ, ಪಟ್ಟಣ ಪಂಚಾಯಿತಿ ಸದಸ್ಯೆ ರಶ್ಮಿ ಇನ್ನು ಮುಂತಾದ ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. HCN ನ್ಯೂಸ್ ಅರ್ಕಲ್ಗೂಡು. ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ವಾಮೀಜಿಯವರಿಗೆ ಧನ್ಯವಾದಗಳ ಸಂದರ್ಭದಲ್ಲಿ ಸತ್ಯಕ್ಕೆ ಇದು ಪ್ರತಿ ತಾಲೂಕಿನಲ್ಲಿ ಮಾಡ್ಕೊಂಬಂತ ಕಾರ್ಯಕ್ರಮ. ಇನ್ನು ಮುಂದೆ ನಮ್ಮ ತಾಲೂಕು ಬೆಳೆದು 10 ವರ್ಷಗಳಾದ ಮೇಲೆ ಇವತ್ತು ವಿಶೇಷವಾದಂಥ ದಿನ ನಮ್ಮ ತಾಲೂಕಿನ ಭಕ್ತಾದಿಗಳಿಗೆ ಅಂತದನ್ನು ನಾವು ಹೇಳೋದಕ್ಕೆ ಇಚ್ಛಪಡ್ತಾರೆ. ಬಹುಶಃ ಯಾಕೆ ಅಂತಂದ್ರೆ ಜನ ಬರ್ತಾರಲ್ವಾ, ಬರೋವರಿಗೆ ಗೊತ್ತು ಹೆಣ್ಣು ಅದಕ್ಕೆ ಏನು ಕೇಳಿಸಲ್ಲ ಅಂತ ಅವ್ರದೇ ಭಾಷೆಯಲ್ಲಿ ಗುಣಗಾನ ಮಾಡ್ತಿರ್ತಾರೆ. ಬಡ್ಡಿ ಮಗ ಇರುವ ಮಠಕ್ಕೆ 10 ರೂಪಾಯಿ ಕೊಡ್ಲಿಲ್ಲ, 1 ರೂಪಾಯಿ ದಾನ ಮಾಡಲಿಲ್ಲ ಒಳ್ಳೆ ಕೆಲಸಕ್ಕೆ, ಹೋಗ್ತಾ ತಗೊಂಡವ್ರನ್ನ ನೋಡಿ ಹೆಂಗ್ ಹೋದ ಅಂದ್ರೆ ಅವ್ನು ಗ್ಯಾರಂಟಿ ನರಕಕ್ಕೆ ಹೋಗ್ತಾನೆ. ದೊಡ್ಡಮ್ಮ ದೇವಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಇನ್ನುಳಿದ ಎಲ್ಲ ಕ್ಷೇತ್ರ ಸೇವಕರನ್ನ ಸ್ಮರಣೆ ಮಾಡಿ ಇವತ್ತು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಏನಿವತ್ತು ಗುರುತೋರಿದ ದಾರಿ ತಿಂಗಳ ಮಾಮನತೆ. ಈ ಗುರುತೋರಿದ ದಾರಿ ತಿಂಗಳ ಮಾಮನತೆಯು 132ನೇ ನಿಮಗೆ ಇವತ್ತು ಚಿತ್ರದುರ್ಗದಲ್ಲಿ ಡಿಸೆಂಬರ್ 7ರಂದು 1008 ಜೋಡಿಗಳ ಉಚಿತ ಮದುವೆ ನಡೆಯಲಿದ್ದು, ಬಡವರ ಮೇಲೆ ಸರ್ಕಾರಕ್ಕೆ ಕರುಣೆ. ಕನಿಷ್ಠ 500 ಮನೆಗಳ ಕೊಡಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಸರ್ಕಾರವು ಕೂಡ ಉಚಿತ ಮದುವೆ ಮಾಡಲು ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಟಿ ಚಂದ್ರಶೇಖರ್ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಉಚಿತ ಮದುವೆ ಪ್ರಯುಕ್ತ ತಿಳುವಳಿಕೆ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಲೋಕ ಕಲ್ಯಾಣವಾಗಿ ಕರ್ನಾಟಕದ 31 ಜಿಲ್ಲೆಗಳ ಮೂಲೆ ಮೂಲೆಯ 1008 ಬಡ ರೈತ ಮತ್ತು ಬಡವರ ಮಕ್ಕಳಿಗೆ ಉಚಿತ ಸಾಮೂಹಿಕ ವಿವಾಹವನ್ನ ಮಾಡಲಾಗುತ್ತಿದೆ. ಸರ್ಕಾರಕ್ಕೆ ರೈತರ ಮತ್ತು ಬಡವರ ಮೇಲೆ ಕರುಣೆ ಇದ್ರೆ ಕನಿಷ್ಠ 500 ಮನೆಗಳನ್ನ ಕೊಟ್ಟರೆ ಬಡ ರೈತರು ಹಾಗೂ ಬಡವರು ಜೀವನ ಸಾಗಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರವೇ 1008 ಮದುವೆಗಳನ್ನ ಮಾಡಿ 5 ರಿಂದ 10 ಲಕ್ಷ ಮನೆ ನಿರ್ಮಿಸಿಕೊಟ್ರೆ ಬಡವರಿಗೆ ಅನುಕೂಲವಾಗಲಿದೆ. ಶೃಂಗೇರಿ ಮಠದ ಭಾರತೀ ತೀರ್ಥ ಸ್ವಾಮೀಜಿಗಳು ಈ ಮದುವೆಗೆ ಆಶೀರ್ವದಿಸಿದ್ದಾರೆ. ಅವರ ಶಿಷ್ಯರಾದ ವಿಧುಶೇಖರ ಭಾರತಿಯವರ ಆಶೀರ್ವಾದ ಪಡೆದು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಯ ಉದ್ದಕ್ಕೂ ಪ್ರವಾಸ ಮಾಡಲಾಗುತ್ತಿದೆ. ಇವರು 1008 ಜೋಡಿಗಳಿಗೆ ಊಟದ ಸೆಟ್ಗಳನ್ನು ಕೊಡುಗೆಯಾಗಿ ಕೊಡುತ್ತಿದ್ದಾರೆ. ಕಾಲುಂಗುರ ಕೊಡಲಾಗುತ್ತಿದ್ದು, ರೈತ ಸಂಘಟನೆಗೆ ಸಹಕಾರ ಕೊಟ್ಟವರು ಶ್ರೀ ಶೃಂಗೇರಿ ಮಠ ಎಂದರು. 2025 ಡಿಸೆಂಬರ್ 7ರಂದು ಬೆಳಗ್ಗೆ 10:30 ರಿಂದ 11:30 ಶುಭ ಮುಹೂರ್ತದಲ್ಲಿ ಬಡವರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹವನ್ನ ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಮದುವೆ ಆಗುವವರಿಗೆ ತಾಳಿ, ಪಾತ್ರೆ, ಬಾಂಡೆ, ವಸ್ತ್ರಗಳು, ಬಟ್ಟೆಗಳು ಹಾಗೂ ಚಿಕ್ಕ ಸಂಸಾರ ನಡೆಸಲು ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಡಲು ಮನವಿ ಮಾಡಲಾಗುವುದು. ಚಿತ್ರದುರ್ಗಕ್ಕೆ ಹೋಗಿ ಬರಲು ಬಸ್ ಚಾರ್ಜ್ ಹಾಗೂ ಇತರೆ ವ್ಯವಸ್ಥೆಯನ್ನ ಉಚಿತವಾಗಿ ಮಾಡಲಾಗಿದೆ ಎಂದರು. ಎಸ್ಸಿ ಎಸ್ಟಿಗಳಿಗೆ ಸರ್ಕಾರ ಕೊಡುವ ಆ ಹಣವನ್ನ ಕೂಡ ಕೊಡಲಾಗುವುದು. ರಿಜಿಸ್ಟರ್ ಹಣವನ್ನ ಕೂಡ ನಾವೇ ಕಟ್ಟಲಾಗುವುದು. 1008ಕ್ಕಿಂತ ಹೆಚ್ಚು ಜೋಡಿಗಳು ಬಂದರೆ ಸಮಸ್ಯೆ ಇಲ್ಲ. ಈ ಮದುವೆಯು ಸಮಾಜದಲ್ಲಿ ಉತ್ತಮ ವಾತಾವರಣ ಉಂಟು ಮಾಡಲಿದೆ ಎಂದು ಹೇಳಿದರು. ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಮಾತನಾಡಿ, ಯಾರು ಬಡವರಿದ್ದಾರೆ ಹಾಗೂ ರೈತರಿದ್ದಾರೆ ಅವರಿಗೆ ಹೆಣ್ಣು ಸಿಗುತ್ತಿಲ್ಲ. ನಮ್ಮಲ್ಲಿ ಹೆಚ್ಚು ರೈತರಿದ್ದಾರೆ. ಏನಾದರೂ ಹೆಣ್ಣು ಕೇಳಲು ಹೋದ್ರೆ ಹಿನ್ನೆಲೆ ಕೇಳ್ತಾರೆ. ಇಂತಹ ಸ್ಥಿತಿಯಾದರೆ ಏನ್ ಮಾಡಬೇಕು? ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಉಪಯುಕ್ತವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಮೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷೆ ದೇವಮ್ಮ, ಜಿಲ್ಲಾಧ್ಯಕ್ಷೆ ನೀತು ಕೊಥಾರಿ, ಪ್ರಧಾನ ಕಾರ್ಯದರ್ಶಿ ಶೋಭಾ ಮಹೇಶ್, ಗೌರವಾಧ್ಯಕ್ಷೆ ರಾಧಾ ವೆಂಕಟೇಶ್, ಜಂಟಿ ಕಾರ್ಯದರ್ಶಿ ಪಂಕಜ, ಭಾನುಮತಿ, ಕಾರ್ಯದರ್ಶಿ ಶಾಲಿನಿ, ರಾಜ್ಯ ಕಾರ್ಯದರ್ಶಿ ಬಿಎಂ ದೇವಿಹಳ್ಳಿ ತೇಜಸ್, ಜಿಲ್ಲಾ ಯುವ ಘಟಕದ ಎಚ್ಬಿ ಕಿರಣ್ಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಊರಿಗೆ ಪೊಲೀಸ್ನವರು ಬರೋಕೆ ನಾನು ನೋಡಿದಂತ ಸನ್ನಿವೇಶ ನಾನು ನೋಡಿದ್ದೀನಿ. ಯಾರು ಆಗಿದ್ದೆಲ್ಲ ಸೊಸೈಟಿ ಸಾಲ ಕೊಡೋದು ಸುಮ್ಮನೆ ಹಂಚಿಡ್ಸೋರು ಗಳೆ ಇಳಿಸಕ್ಕೆ ಬಂದ್ರೆ ಊರೊಳಗೆ ಪೊಲೀಸ್ ಬರೋಕೆ ಭಯ ಬೀಳೋ ಕಾರಣ ಏನು ಅಂದ್ರೆ ರೈತರ ಸಂಘಟನೆ ಅಷ್ಟು ಪ್ರಬಲವಾಗಿ ಸ್ಟ್ರಾಂಗ್ ಇತ್ತು. ಮುಖ್ಯಮಂತ್ರಿಗಳು ನಾಳೆ ವಿಧಾನಸಭಾ ಮಧ್ಯ ಆಗ್ತಾರೆ ಅಂದ್ರೆ ಬದಲಾವಣೆ ಆಗೋ ಅಂತಹ ಸಂಘಟನೆ ಶಕ್ತಿ ಇತ್ತು. ಇವತ್ತು ಯಾವ್ಯಾವುದೋ ಕಾರಣಕ್ಕೆ ಗುಂಪು ಕಟ್ಕೊಂಡು ಇವತ್ತು ರೈತರ ಸಂಘಗಳ ಸ್ಥಿತಿ ನೋಡಿದ್ರೆ ರಾಜ್ಯದಲ್ಲಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು. ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ದೇವಮ್ಮ ಅವರು, ರಾಜ್ಯ ಕಾರ್ಯದರ್ಶಿ ತೇಜಸ್, ನೂತನವಾಗಿ ಜಿಲ್ಲಾಧ್ಯಕ್ಷರಾದಂತಹ ಮತ್ತು ಯುವ ಘಟಕ ಜಿಲ್ಲಾಧ್ಯಕ್ಷರು ನಮ್ಮ ಕಿರಣ್ ಅವರು, ನಮ್ಮ ನೀತು ಕೊಠಾರಿ ಅವರು ಮತ್ತು ನಮ್ಮ ಗೌರವಾಧ್ಯಕ್ಷರು
ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳು. ಇವತ್ತು ಹಾಸನ ಜಿಲ್ಲೆ ಒಳಗಡೆ ನಡೆದಿದ್ದ ಕಾರ್ಯಕ್ರಮ ಏನಂದರೆ 1008 ಬಡ ರೈತರ ಮಕ್ಕಳಿಗೆ ಮತ್ತು ಬಡವರ ಮಕ್ಕಳಿಗೆ ಲೋಕ ಕಲ್ಯಾಣವಾಗಿ ಇಡೀ ಕರ್ನಾಟಕ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಪಕ್ಷ ಸಂಘಟನೆಯನ್ನ ಮತ್ತಷ್ಟು ಬಲಗೊಳಿಸಲು ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಒಂದಾಗಿ ಕಾರ್ಯನಿರ್ವಹಿಸಬೇಕು. ಪಕ್ಷದ ಮೂಲಭೂತ ಮೌಲ್ಯಗಳು ಮತ್ತು ಗುರಿಯನ್ನ ಸಂಧಿಸಲು ವ್ಯಕ್ತಿಗತ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಾಮೂಹಿಕ ನಾಯಕತ್ವದೊಂದಿಗೆ ಶ್ರಮಿಸಬೇಕೆಂದು ಶ್ರವಣಬೆಳಗೊಳ ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮ ಗಂಗಾಧರ್ ತಿಳಿಸಿದರು. ಶ್ರವಣಬೆಳಗೊಳದಲ್ಲಿ ಭಾನುವಾರ ನಡೆದ ಬಿಜೆಪಿ ಘರ್ ವಾಪಸಿ ಸಭೆಯಲ್ಲಿ ಮಾತನಾಡಿದ ಅವರು, ಪಕ್ಷದ ಯಶಸ್ಸು ಒಬ್ಬೊಬ್ಬ ಕಾರ್ಯಕರ್ತರ ಬದ್ಧತೆ, ಶ್ರಮ ಹಾಗೂ ಸಹಕಾರದ ಮೇಲೆ ಆಧಾರಿತವಾಗಿದೆ. ಸಂಘಟನೆಯಲ್ಲಿ ಏಕತೆ ಇಲ್ಲದಿದ್ದರೆ ಯಾವುದೇ ಗುರಿ ಸಾಧ್ಯವಿಲ್ಲ. ಪಕ್ಷವನ್ನು ಸದೃಢವಾಗಿ ಕಟ್ಟಿ ಗ್ರಾಮ ಮಟ್ಟದಿಂದಲೇ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಸಂಘಟನೆ ಮಾಡಬೇಕು. ತಾಲೂಕು ಬಿಜೆಪಿ ರೈತ ಮೋರ್ಚಾ ಮಾಜಿ ಉಪಾಧ್ಯಕ್ಷ ಪೂಮಡಿಹಳ್ಳಿ ನಟರಾಜ್ ರವರು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಘರ್ ವಾಪಸಿ ಆಗಿರೋದು ಸಂತಸ ತಂದಿದೆ. ಅವರೊಂದಿಗೆ ನಾವೆಲ್ಲ ಒಟ್ಟಾಗಿ ಇರುತ್ತೇವೆ. ಈಗಾಗಲೇ ಸ್ಥಳೀಯ ಚುನಾವಣೆ ಸಮೀಪಿಸುತ್ತಿದ್ದು ಅವರು ಕಾರ್ಯಕರ್ತರೊಂದಿಗೆ ಕೆಲಸ ಮಾಡಲು ಆರಂಭಿಸುವುದು ಪಕ್ಷಕ್ಕೆ ಬಲ ತಂದಿದೆ ಎಂದರು. ಬಿಜೆಪಿಗೆ ಪುನರ್ ಸೇರ್ಪಡೆಗೊಂಡ ಪೂಮಡಿಹಳ್ಳಿ ನಟರಾಜ್ ಮಾತನಾಡಿ, ಕೆಲವು ಭಿನ್ನಾಭಿಪ್ರಾಯಗಳಿಂದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಬೇಕಾಯಿತು. ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕರ್ತರೊಂದಿಗೆ ಜೊತೆಯಾಗಿ ಕೆಲಸ ಮಾಡುತ್ತೇನೆ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಂಬಿಹಳ್ಳಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಹಿರಿಬೆಳ್ತಿ ನಾಗೇಶ್ ಮಾತನಾಡಿದರು. ಸಭೆಯಲ್ಲಿ ಎಸ್ಜೆ ಭಾಸ್ಕರಾಚಾರ್, ತಾಲೂಕು ಯುವ ಮೋರ್ಚಾ ಮುಖಂಡರಾದ ವಡ್ಡರಹಳ್ಳಿ ಪ್ರಸನ್ನ, ಕಾರ್ಯದರ್ಶಿ ಶ್ರವಣ್ಜಿ, ಹೋಬಳಿ ಯುವ ಮೋರ್ಚಾ ಅಧ್ಯಕ್ಷ ಮನುಗೌಡ, ಸುಂಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕುಂಬೇನಹಳ್ಳಿ ಮಂಜುಶೆಟ್ಟಿ, ಹೊಸಹಳ್ಳಿ ಸತೀಶ್, ನಾಗರಾಜ್, ಹಾಲುಮತಿಘಟ್ಟ ಆನಂದ್, ಶ್ರೀನಿವಾಸ್, ಅಕ್ಷತ್ ಮುಂತಾದವರು ಹಾಜರಿದ್ದರು. HCI ನ್ಯೂಸ್ ಚನ್ನರಾಯಪಟ್ಟಣ. ಈ ದಿನ ಏನು ನಮ್ಮ ಚನ್ನರಾಯಪಟ್ಟಣ ಶ್ರವಣಬೆಳಗೊಳ ಮಂಡಲದ ವಿಧಾನಸಭಾ ಕ್ಷೇತ್ರವಾಗಿ ಪೂಮಡಿಹಳ್ಳಿ ನಟರಾಜ್ ಅನ್ನೋರು ಯಾವುದೋ ಅವರ ವೈಯಕ್ತಿಕ ಕಾರಣದಿಂದ ಪಕ್ಷದ ಅಂತರ ಕಾಯ್ಕೊಂಡಿದ್ರು. ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ಮತ್ತೆ ಮಂಡಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಪೂಮಡಿಹಳ್ಳಿ ನಟರಾಜ್ ಅವ್ರನ್ನ ಮತ್ತೆ ಮರಳಿ ಪಕ್ಷಕ್ಕೆ ಯಾವುದೋ ನನ್ನ ವೈಯಕ್ತಿಕ ಕಾರಣಗಳಿಂದ ಈ ಹೋದ ವಿಧಾನಸಭಾ ಕ್ಷೇತ್ರ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದೆ. ಯಾವುದೋ ಕಾರಣದಿಂದ ಡಿಫೆಕ್ಟ್ ಆಗಿ ಇವತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಿಂಬೆಹಳ್ಳಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ವರ್ಮ ಗಂಗಾಣ್ಣರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸಿದ್ದೇಶಣ್ಣರ ನೇತೃತ್ವದಲ್ಲಿ ಮತ್ತೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಪೂಮಡಿಹಳ್ಳಿ ನಟರಾಜ್ ಆದಂಥ ಅವರು BJPಗೆ ಹಿಂದೆ ಕೆಲಸ ಮಾಡಿದ್ದಾರೆ ಮತ್ತು ಕೆಲವು ಕಾರಣಗಳಿಂದ ದೂರ ಇದ್ದರು. ಅವ್ರನ್ನ ಮತ್ತೆ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊತಾ ಪಿತ್ರಾರ್ಜಿತ ಜಮೀನು ಮತ್ತು ಈ ಸ್ವತ್ತು ಮನೆ ಸಂಬಂಧಿಸಿದ ಕುಟುಂಬ ಕಲಹವು ಗಂಭೀರ ತಿರುವು ಪಡೆದುಕೊಂಡಿದೆ. ಸುಳ್ಳು ದಾಖಲೆ ಸೃಷ್ಟಿಸಿ ಸುಳ್ಳು ಸಾಕ್ಷಿದಾರರನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸಿ ವಂಚನೆ ಮಾಡಲಾಗಿದೆ ಎಂದು ನಟರಾಜ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಮೃತ ರಾಮೇಗೌಡ ಅವರ ಮೊದಲ ಪತ್ನಿ ಬೆಟ್ಟಮ್ಮ ಹಾಗೂ ಪುತ್ರಿಯರಾದ ರುಕ್ಮಿಣಿ, ಜಯಲಕ್ಷ್ಮಿ, ಕವಿತಾ ಮತ್ತು ಚಂದ್ರಮ್ಮ ಅವರಿಗೆ ಸೇರಿದ ಜಮೀನಿನ ಕುರಿತು ವಿವಾದ ಉಂಟಾಗಿದೆ. ಬೆಟ್ಟಮ್ಮ ಅವರು ಸರ್ವೆ ನಂಬರ್ 95/7 ಹಾಗೂ ಸರ್ವೆ ನಂಬರ್ 95/4 ಜಮೀನನ್ನ ದಾನ ಪತ್ರದ ಮೂಲಕ ಮಗಳು ರುಕ್ಮಿಣಿಗೆ ನೀಡಿದ್ರು. ನಂತರ ರುಕ್ಮಿಣಿ ಅವರು ಭಾಗವನ್ನ ತಮ್ಮ ಅಕ್ಕ ಜಯಲಕ್ಷ್ಮಿಗೆ ಮಾರಾಟ ಮಾಡಿದ್ರು. ಆದರೆ ಸಂಬಂಧಿಕರಾದ ಅಣ್ಣಪ್ಪ ಬಿನ್ ಕೃಷ್ಣೇಗೌಡ, ಅವರ ಪತ್ನಿ ಹೇಮಾವತಿ ಮತ್ತು ಶೇಖರ್ ಅವರು ನಕಲಿ ದಾಖಲೆ ಸೃಷ್ಟಿಸಿ ರುಕ್ಮಿಣಿಯ ಸಹಿ ಹಾಕಿದಂತೆ ತೋರಿಸಿ ಜಮೀನು ಕಬಳಿಸಲು ಯತ್ನಿಸಿರುವುದಾಗಿ ಕುಟುಂಬದವರು ದೂರಿದ್ದಾರೆ. ಈ ಸಂಬಂಧ ಹೊಳೆನರಸೀಪುರ ಸಿವಿಲ್ ಕೋರ್ಟ್ ಹಾಗೂ ಕೋರ್ಟ್ನಲ್ಲಿ ದಾವೆ ನಡೆಯುತ್ತಿದ್ದು, ಸುಳ್ಳು ಸಾಕ್ಷಿದಾರರ ಆಧಾರದ ಮೇಲೆ ಅಣ್ಣಪ್ಪ ಪರ ತೀರ್ಪು ಬಂದಿದೆ ಎಂಬ ಆರೋಪವೂ ಕೇಳಿಬಂದಿದೆ. ದೂರುದಾರರ ಪ್ರಕಾರ ತೀರ್ಪಿನ ಪ್ರತಿಯನ್ನ ತಂದು ತಹಸೀಲ್ದಾರರ ಕಚೇರಿಯಲ್ಲಿ ಖಾತೆ ಹೆಸರನ್ನ ಅಣ್ಣಪ್ಪ ಅವರ ಹೆಸರಿನಲ್ಲಿ ಮಾಡಿಸಿಕೊಳ್ಳಲಾಗಿದೆ. ಜೊತೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಣ್ಣಪ್ಪ ದೂರು ದಾಖಲಿಸಿದ್ದು, ಪೊಲೀಸರು ರುಕ್ಮಿಣಿ ಹಾಗೂ ಜಯಲಕ್ಷ್ಮಿಗೆ ಬೆದರಿಕೆ ಹಾಕಿದ್ದಾರೆ ಎಂಬ ದೂರಿದೆ. ಜಮೀನಿನಲ್ಲಿದ್ದ ಕಬ್ಬಿನ ಬೆಳೆ ಹಾಳಾಗಿದ್ದು, ಮನೆಯ ಕಿಟಕಿಗಳನ್ನು ಒಡೆದು ಹಾಕಲಾಗಿದೆ ಎಂದು ಕುಟುಂಬದವರು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ 10 ಲಕ್ಷ ರೂಪಾಯಿ ವ್ಯಯವಾಗಿದ್ದು, ನ್ಯಾಯ ದೊರೆಯದೆ ಸಂಕಷ್ಟಕ್ಕೊಳಗಾದ ದೂರುದಾರರು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ಹಾಗೂ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿ ತಮ್ಮ ಜಮೀನು ಮತ್ತು ಮನೆಯನ್ನ ಮರಳಿ ನೀಡುವಂತೆ ಕೋರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಉದಯ್ ಮತ್ತು ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಹೊಳೆಮಗಿ ಗ್ರಾಮ, ಹೊಳೇಶ್ವರ ತಾಲೂಕು, ನಟರಾಜ ಅಂತ ನಾವು. ಉದಯ್ ಅದೇ ಹೊಳೆಮಗಿ ಗ್ರಾಮದಲ್ಲಿ ಬೆಟ್ಟಮ್ಮ ರಾಮೇಗೌಡ ಅಂತ ಜಮೀನು ವಿಚಾರದಲ್ಲಿ ಕೋರ್ಟಿಗೆ ವ್ಯಾಜ್ಯಕ್ಕೆ ಹೋಗಿರ್ತಾನೆ. ಬೆಟ್ಟಮ್ಮಂಗೆ 4 ಜನ ಹೆಣ್ಮಕ್ಳು, ಬೆಟ್ಟಮ್ಮಂಗೆ ರಾಮೇಗೌಡಿಗೆ ಹಿರಿಯ ಹೆಂಡತಿ ಮಕ್ಕಳು. ಏನ್ ಸರ್,
ಅವ್ರಿಗೆ 4 ಜನ ಹೆಣ್ಮಕ್ಳು, ಅವ್ರಿಗೆ ಜಮೀನು ಪಾಲ್ಪಟ್ಟಿ ಪ್ರಕಾರ ಬಂದಿರುತ್ತೆ. ಆ ಜಮೀನ ತಮ್ಮನ ಮಗ ನನಗೆ ಕ್ರಯ ಮಾಡಿಕೊಟ್ಟವನಂತ ಸುಳ್ಳು ದಾಖಲೆ ತಗೊಂಡೋಗಿ ಕೋರ್ಟ್ಗೆ ದಾವೆ ಹೂಡ್ಯವನೆ, ಸುಳ್ಳು ಸಾಕ್ಷಿನ ಹೂಡ್ಯವನೆ, ಸುಳ್ಳು ದಾಖಲೆ ಹುಡ್ಕೊಂಡು ಈ ದಾನ ಪತ್ರ ಆಗಿರೋದು, ಕ್ರಯ ಪತ್ರ ಆಗಿರೋದು ಮುಚ್ಚಿಟ್ಟು ನ್ಯಾಯಾಲಯದಲ್ಲಿ ಈ ಸುಳ್ಳು ಸಾಕ್ಷಿನ ಸಿವಿಲ್ ಇಂದ ಹಿಡಿದು ಹೈಕೋರ್ಟ್ವರೆಗೆ ತಗೊಂಡೋಗಿ ಗೆದ್ದಿದ್ದೇವೆ ಅಂತ ನಮ್ಮನಲ್ಲಿ ಪೊಲೀಸ್ ಸ್ಟೇಷನ್ ಮುಖಾಂತರ ಜಮೀನ ಖಾಲಿ ಮಾಡಿಸಿದ್ದಾರೆ. ಬೆಳೆ ನುಕ್ಸಾನ್ ಮಾಡಿದ್ದಾರೆ, ಮನೆ ಹಂಚಿ ಹೊಡೆದಿದ್ದಾರೆ. ಇಲ್ಲಿ ನೋಡಿದ್ರೆ ಆದೇಶ ಇಲ್ಲ, ಹೊಳೆ ಶಿಪುರದ ಆದೇಶ ಇದೆ. ಸಬ್ ಇನ್ಸ್ಪೆಕ್ಟರ್ ನೋಡಿದ್ರೆ ಹೈಕೋರ್ಟ್ ಆದೇಶ, ಖಾಲಿ ಮಾಡಲೇಬೇಕು, ಮನೆ ಖಾಲಿ ಮಾಡ್ಬೇಕು, ಜಮೀನು ಖಾಲಿ ಮಾಡ್ಬೇಕು ಅಂತ ಅವರು ಸೆಕ್ಯೂರಿಟಿಲಿ ಮನೆ ಹೊಡ್ಸಾಕಿದ್ದಾರೆ, ಕಬ್ಬಿ ಬೆಳೆ ನಾಶ ಮಾಡಿಸಿದ್ದಾರೆ. ಇದನ್ನ ಕೇಳಕ್ ಹೋಗೋದಕ್ಕೆ ನಾವು ಇದ್ದಾಗ ಮಾಡಿಲ್ಲ ಅಂತ ಸಬ್ ಇನ್ಸ್ಪೆಕ್ಟರ್. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಬೇಲೂರು ಶಾಖೆ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ರಾತ್ರಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಚಂದ್ರಗ್ರಹಣ ವೀಕ್ಷಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಹಣ ವೀಕ್ಷಣೆ ನಂತರ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ HR ಚಂದ್ರು ಅವರು, ಇತಿಹಾಸದಲ್ಲಿ ಗ್ರಹಣಗಳ ಬಗ್ಗೆ ಹಲವಾರು ಮೂಢನಂಬಿಕೆಗಳು ನೆಲೆಸಿಕೊಂಡಿವೆ. ಗ್ರಹಣ ಸಮಯದಲ್ಲಿ ಮನೆಯಿಂದ ಹೊರಬರಬಾರದು, ಊಟ ಮಾಡಬಾರದು, ಯಾವುದೇ ಕೆಲಸ ಕೈಗೊಳ್ಳಬಾರದೆಂಬ ತಪ್ಪು ಕಲ್ಪನೆಗಳನ್ನು ಸಮಾಜ ಇನ್ನೂ ಹಿಡಿದುಕೊಂಡಿದೆ. ಇಂತಹ ಮೂಢನಂಬಿಕೆಗಳನ್ನು ನಿವಾರಿಸಲು, ವಿಜ್ಞಾನಾಧಾರಿತ ಚಿಂತನೆ ಬೆಳೆಸಲು ನಾವು ಈ ವೀಕ್ಷಣಾ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಜನರು ಸ್ವತಃ ಗ್ರಹಣವನ್ನು ನೋಡಿದಾಗ ಅವರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆದು ಮೂಢನಂಬಿಕೆ ಅಳಿದು ಹೋಗುತ್ತದೆ. ಫಲಾಹಾರ ಸೇವಿಸುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸೋದೇ ಈ ಕಾರ್ಯಕ್ರಮದ ಉದ್ದೇಶ ಎಂದರು. ಜಿಲ್ಲಾ ಕದಳಿ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, ಗ್ರಹಣ ಎಂದರೆ ನಾವು ಅಜ್ಞಾನದಿಂದ ಭಯ ಪಡುತ್ತಿದ್ದೇವೆ. ಆದರೆ ನಿಜವಾಗಿ ನೋಡಿದರೆ ಇದು ಪ್ರಕೃತಿಯ ನೈಸರ್ಗಿಕ ಘಟನೆ. ವಿಜ್ಞಾನವು ನಮಗೆ ನೀಡಿರೋ ಬೆಳಕಿನಲ್ಲಿ ಗ್ರಹಣವನ್ನು ಅರ್ಥ ಮಾಡಿಕೊಂಡಾಗ ಮೂಢನಂಬಿಕೆಗಳಿಗೆ ಜಾಗವಿಲ್ಲ. ಇಂತಹ ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ಕುತೂಹಲ ಮತ್ತು ಅಧ್ಯಯನ ಮನೋಭಾವ ಬೆಳೆಸುತ್ತದೆ. ಸಮಾಜದಲ್ಲಿ ತಾರ್ಕಿಕ ಚಿಂತನೆಗೆ ಇದು ಶಕ್ತಿ ನೀಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಸೌಭಾಗ್ಯ ಅಂತೋಣಿ, ಸಾಹಿತಿ ಹಾಗೂ ಸಂಶೋಧಕ ಶ್ರೀವತ್ಸ ಎಸ್ ವಟಿ, ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ, ಲಕ್ಷ್ಮಣ್ ಶಿವಪ್ಪ ಸೇರಿದಂತೆ ಅನೇಕ ಗಣ್ಯರು ಹಾಗೂ ವಿದ್ಯಾರ್ಥಿಗಳು, ಯುವಕರು, ಸಾರ್ವಜನಿಕರು ಭಾಗವಹಿಸಿ ಚಂದ್ರಗ್ರಹಣ ವೀಕ್ಷಿಸಿದರು. HCI ನ್ಯೂಸ್, ಬೇಲೂರು. ಈ ಹಿಂದೆಲ್ಲ ಈ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣಗಳನ್ನ ನೋಡಬಾರ್ದು ಕಣ್ಣಿನಿಂದ ಅಂತ ಹೇಳಿ ಮೂಢನಂಬಿಕೆಯಿಂದ ಮನೆ ಒಳಗಡೆ ಹೊರಗಡೆ ಬರಬಾರ್ದು, ಮತ್ತೆ ಪಾತ್ರೆಗಳಿಗೆ ಅಡಿಗೆ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನ ಹೊರಗಡೆ ಹಾಕಬೇಕು, ಅದನ್ನು ತಿನ್ನಬಾರದಂತಹ ಮೂಢನಂಬಿಕೆಯಲ್ಲೇ ಅವಲಂಬಿಸಿಕೊಂಡಿದ್ದವರು ಈ ದಿನ ಪ್ರತ್ಯಕ್ಷವಾಗಿ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ಏನಿವತ್ತು ತಮಗೆಲ್ಲ ಗೊತ್ತಿರಂಗೆ ಚಂದ್ರಗ್ರಹಣ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ನಾನು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂದರೆ ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ವಿಸ್ಮಯ ಈಗ ಕೌತುಕವಾಗಿ ನೋಡ್ತಾ ಇದ್ದೀವಿ ನಾವೆಲ್ಲರೂ. ಯಾಕೆ ಅಂದರೆ ಅರ್ಕಲ್ಗೂಡು ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಶಂಭುನಾಥಪುರ ಗ್ರಾಮದಲ್ಲಿ ಮಧುಶ್ರೀ ವೃದ್ಧಾಶ್ರಮಕ್ಕೆ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು ಮತ್ತು ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಅಲ್ಲಿಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ನೀಡಿ ವೃದ್ಧರನ್ನ ಮಾತನಾಡಿಸಿದರು. ಶಾಲೆಯ ಅಧ್ಯಕ್ಷರಾದ ಶಹೀಂ ತಾಜ್ ಮತ್ತು ಶಾಲೆಯ ಕೋಆರ್ಡಿನೇಟರ್ ಆದ ಶಾಕಿಮಾ ರೆಹಮಾನ್ ಮಕ್ಕಳ ಜೊತೆ ಬಂದು ಆಶ್ರಮ ಎಲ್ಲವನ್ನ ನೋಡಿ ಸ್ವಚ್ಛತೆಯನ್ನ ಕೊಂಡಾಡಿದ್ರು. ನಂತರ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದ ಶಾಕಿಂ ರೆಹಮಾನ್, ಈ ಆಶ್ರಮವು ತುಂಬಾ ಅಚ್ಚುಕಟ್ಟಾಗಿದೆ, ಸ್ವಚ್ಛತೆಯನ್ನ ಕಾಪಾಡಿಕೊಂಡಿದ್ದಾರೆ. ತಂದೆ ತಾಯಿಗಳಿಗೆ ಗೌರವ ನೀಡಬೇಕು, ಯಾರು ಕೂಡ ಹಿರಿಯರಿಗೆ ಅವಮಾನ ಮಾಡಬಾರದು, ಅವರನ್ನ ತುಂಬಾ ಪ್ರೀತಿಯಿಂದ ಕಾಣಬೇಕು ಎಂದರು. ಎಲ್ಲ ಮಕ್ಕಳು ತಂದಿದ್ದ ಆಹಾರ ಧಾನ್ಯಗಳು ಮತ್ತು ದಿನನಿತ್ಯ ಬಳಸೋ ವಸ್ತುಗಳನ್ನು ಆಶ್ರಮಕ್ಕೆ ಕೊಡುಗೆಯಾಗಿ ನೀಡಿದ್ರು. ಜೊತೆಯಲ್ಲಿ ಶಾಲಾ ಸಿಬ್ಬಂದಿಗಳು ಮತ್ತು ಶಿಕ್ಷಕ ವರ್ಗದವರು, ಮಧುಶ್ರೀ ವೃದ್ಧಾಶ್ರಮದ ಸಾವಿತ್ರಮ್ಮ ಮಧುಸೂದನ್ ಉಪಸ್ಥಿತರಿದ್ದರು. HCI ನ್ಯೂಸ್, ಅರ್ಕಲ್ಗೂಡು. ಎಣ್ಣೆ ಇರ್ಲಿಲ್ಲ, ಆಯಿಲ್ ಇರ್ಲಿಲ್ಲ ಅಂತ ಟೈಮಲ್ಲಿ ನಾವು ಕೊಡೋಕ್ಕಿಂತ ನಮ್ಮ ಮಕ್ಕಳ ಮನಸ್ಸೇ ತುಂಬಾ ಉದಾರವಾಗಿದೆ. ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾವು ಈ ಸ್ವಲ್ಪ ಅಂತ ಹೇಳಿದೀವಿ, ಅವ್ರಿಗೆ ತುಂಬಾ ತಂದಿದ್ದಾರೆ. ಆಮೇಲೆ ನಾವೇನಕ್ಕೆ ತುಂಬಾ ಫೀಲ್ಡ್ ವಿಸಿಟ್ ನಾವು ಮಾಡಿದೀವಿ, ಎಲ್ಲಾ ಕಡೆನೂ ಕರ್ಕೊಂಡು ಹೋಗಿದೀವಿ. ಹಾಸ್ಪಿಟಲ್ಸ್, ಫೈರ್ ಸ್ಟೇಷನ್ಸ್, ಪೊಲೀಸ್ ಸ್ಟೇಷನ್ಸ್, ಎಲ್ಲಾ ಕಡೆ. ಅದ್ ಎಲ್ಲದಕ್ಕಿಂತ ಇದೊಂದು ಫೀಲ್ಡ್ ವಿಸಿಟ್ ಇದೆಯಲ್ಲ, ತುಂಬಾ ಗ್ರೇಟ್ ಅನ್ಸುತ್ತೆ. ಆಮೇಲೆ ಏನಕ್ಕಂದ್ರೆ ಮಕ್ಳಿಗೆ ಈಗ್ಲಿಂದಾನೇ ನಾವು ಒಂದು ಕೊಡೋ ಮನಸ್ಥಿತಿ, ಕೊಡೋ ಮನೋಭಾವ ಇದೆ. ಡೊನೇಟ್ ಮಾಡೋದಕ್ಕಿಂತ ನಾವು ಕಲಿಸಿದ್ರೆ
ಮುಂದಿನ ದಿನಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹೌದಲ್ವಾ ಮಕ್ಕಳೇ? ಇಲ್ಲಿ ನೀವು ಇಲ್ಲಿ ಬಂದಿದ್ದು ನಿಮಗೆ ಏನ್ ಕಲ್ತಂಗಾಯ್ತು? ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾಕೂಟ ಸಮಾರಂಭದಲ್ಲಿ ಶಾಸಕರು ಮತ್ತು ಬಿಇಒ ನಡುವೆ ಜಟಾಪಟಿ. ಭ್ರಷ್ಟ ಬಿಇಒ ಬಗ್ಗೆ ಶಿಕ್ಷಣ ಮಂತ್ರಿಗಳಿಗೆ ದೂರು. ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಟ್ಟ ಶಾಸಕರ ಹೆಸರು. ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಸುರೇಶ್. ನನ್ನ ವಿರುದ್ಧ ಶಾಸಕರಿಂದ ಷಡ್ಯಂತ್ರ ಎಂದು ಬಿಇಒ ಸ್ಪಷ್ಟನೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಮಂಡಳಿ ಅಧಿಕಾರಕ್ಕಾಗಿ 2 ಬಣಗಳ ಹೋರಾಟ. ನಿರ್ಣಯ ಬೆಂಗಳೂರು ಸಹ ರಿಜಿಸ್ಟರ್ ಅಂಗಳಕ್ಕೆ. ಅವಿಶ್ವಾಸ ಗೊತ್ತುವಳಿ ನಿರ್ಣಯ ತಿರಸ್ಕರಿಸಿದ ಹಾಲಿ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ. ಪತ್ರಕರ್ತರು ಸಮಾಜದ ಕಣ್ಣು ಕಿವಿಗಳು. ಜನರ ಹಿತಕ್ಕಾಗಿ ನಿರಂತರ ಶ್ರಮಿಸುತ್ತಾರೆ. ಅವರಿಗೆ ಸೌಲಭ್ಯ ನೀಡಿದ ಸರ್ಕಾರಕ್ಕೆ ಮದನಗೌಡರಿಂದ ಕೃತಜ್ಞತೆ ಸಲ್ಲಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.